ಚಾಮರಾಜನಗರದ ಕೆನರಾ ಬ್ಯಾಂಕ್ನಲ್ಲಿ ವಂಚನೆ ನಡೆದಿದೆ. ಸಕ್ರಿಯ ಖಾತೆ ಟಾರ್ಗೆಟ್ ಮಾಡಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿ. ಅನುಮತಿ ಪಡೆಯದೆ ಗೃಹಿಣಿ ಹೆಸರಲ್ಲಿ ಸಾಲವನ್ನ ಮಂಜೂರು ಮಾಡಲಾಗಿದೆ. ಎನ್ ಚೈತ್ರಾ ಹೆಸರಿನಲ್ಲಿ 1.2 ಲಕ್ಷ ಸಾಲ ವಹಿವಾಟು ನಡೆದಿದೆ. ಸಿಬ್ಬಂದಿ ಸೌಮ್ಯ ಹಾಗೂ ಟಿ ಚೈತ್ರಾ ಖಾತೆಗೆ ಹಣ ಜಮಾವಣೆಯಾಗಿದೆ. ತನಿಖಾಧಿಕಾರಿಗೆ ಲಿಖಿತ ದೂರನ್ನ ನೀಡಿದ್ದಾರೆ ಗೃಹಿಣಿ ಚೈತ್ರಾ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದು ಮಹಾ ಮೋಸವೇ ನಡೆದು ಹೋಗಿದೆ. ಪ್ರತಿಷ್ಠಿತ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಕಳ್ಳಾಟ ಇದೀಗ ಬಟಾ ಬಯಲಾಗಿದೆ. ಯಾವ ಖಾತೆ ಇನ್ಆಕ್ಟಿವ್ ಆಗಿರುತ್ತೆ ಇವರಿಗೆ ಅಂತಹ ಖಾತೆಗಳೇ ಟಾರ್ಗೆಟ್. ಯಾರದ್ದೋ ಶ್ಯೂರಿಟಿ, ಇನ್ಯಾರಿಗೋ ಲೋನ್ ಅಪ್ರೂವಲ್ ಎನ್ನುವಂತಾಗಿದೆ. ಮುಖ್ಯ ಖಾತೆದಾರರ ಗಮನಕ್ಕೆ ಬಾರದೆ ಶ್ಯೂರಿಟಿಯನ್ನಾಗಿಸಿ ಸಾಲ ನೀಡಿದ್ದಾರೆ ಸಿಬ್ಬಂದಿಗಳು. ಎನ್ ಚೈತ್ರಾ ಎಂಬ ಗೃಹಿಣಿಯ ಅನುಮತಿ ಪಡೆಯದೆ ಗಮನಕ್ಕೆ ತರದೆ 1,20,000 ಸಾಲವನ್ನ ಮಂಜೂರು ಮಾಡಲಾಗಿದೆ. ಲಕ್ಷ್ಮೀ ಮಹಿಳಾ ಸಂಘಕ್ಕೆ 1.2 ಲಕ್ಷ ಸಾಲ ಮಂಜೂರನ್ನ ಮಾಡಿದ್ದಾರೆ ಕೆನರಾ ಬ್ಯಾಂಕ್ನ ಸಿಬ್ಬಂದಿಗಳು. ತಮಗೆ ವಂಚನೆ ಆಗಿದೆ ಅಂತ ಗೊತ್ತಾಯ್ತು ಬ್ಯಾಂಕಿಂದ. ಯಾವ ರೀತಿ ವಂಚನೆ ಆಗಿದೆ ಮತ್ತೆ ಯಾವ ರೀತಿ ತಮ್ಮ ದಾಖಲಾತಿಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಬ್ಯಾಂಕಿನ ಸಿಬ್ಬಂದಿ? ಈಗ ಏನು ನಾವು ದಾಖಲಾತಿ ಪರ್ಸ್ನಲ್ ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ, ಅಲ್ಲಿ ಸೇಫ್ ಆಗಿರುತ್ತೆ ನಾವು ಅಕೌಂಟ್ ಓಪನ್ ಮಾಡೋಕ್ಕೆ ಅಂತ. ಅದನ್ನೇ ಇವರು ಒಳಗಡೆನೆ ಬೇರೆ ಯಾರಿಗೋ ನಾಮಿನಿ ಕೊಟ್ಕೊಳ್ಳೋಕ್ಕೆ ಅಕೌಂಟ್ ಹೋಲ್ಡ್ರ್ ಬೇಕು ಅಲ್ಲಿ ಅಂತನ್ನೋ ಕಾರಣಕ್ಕೆ ನನ್ನ ಡಾಕ್ಯುಮೆಂಟ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪಾಳ್ಯದ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಇಲ್ಲ ಲೋನ್ ಆಫೀಸರ್ ನಮಗೆ ಯಾವುದು ಅಂತ ಕರೆಕ್ಟ್ ಮಾಹಿತಿ ಕೆನರಾ ಬ್ಯಾಂಕಲ್ಲಿ. ಹಂಗಾಗಿ ಏನು ಈಗ ನಾವೇನಾದ್ರು ಸಾಮಾನ್ಯ ವ್ಯಕ್ತಿಗಳು, ಈಗ ನಾನೇ ಕಾಮನ್ ಆಗಿ ನನಗೆ ಎಮರ್ಜೆನ್ಸಿ ಇತ್ತು, ಅಮೌಂಟು ಬೇಕಿತ್ತು, ನಾವು ಅಪ್ಲಿಕೇಶನ್ ಹಾಕ್ತು, ರಿಜೆಕ್ಟ್ ಆಯಿತು, ಏನು ಮಾಡೋಣ? ನಾವು ಯಾರು ರಿಜೆಕ್ಟ್ ಏನಕ್ಕಾಯ್ತು ಅಂದರೆ ನೀವು ಬೇರೆ ಕಡೆ ನಾಮಿನಿ ಕೊಟ್ಟಿದ್ದೀರಾ, ಬೇರೆಯವ್ರಿಗೆ ಯಾರಿಗೋ ಶ್ಯೂರಿಟಿ ಕೊಟ್ಟು ಲೋನ್ ತಗೊಟ್ಟಿದ್ದೀರಾ ಅಂತನ್ನ ಕಾರಣಕ್ಕೆ ನಾನು ಯಾರಿಗೂ ಲೋನ್ ಕೊಟ್ಟಿಲ್ಲ. ಹಂಗಾಗಿ ನಮಗೆ ಏನೋ ನಾವು ಯಾರೋ ಕೊಡದೇ ಇರೋ ಮಾಹಿತಿಗೆ ನಾವು ಕೊಟ್ಟು ಮೋಸ ಹೋಗೋದು ಅಂತಂದರೆ ಇದೇನೆ. ನಾವು ಕೊಟ್ಟೇ ಇಲ್ಲ ಅವ್ರಿಗೆ ಡಾಕ್ಯುಮೆಂಟ್ ಆಗಲಿ ಇನ್ನೊಂದಾಗಲಿ, ನೀವು ಲೋನ್ ತಗೊಳ್ಳಿ ಅಂತಲೂ ಕೊಟ್ಟಿಲ್ಲ. ಆದರೆ ಅವರು ನಮ್ಮ ಡಾಕ್ಯುಮೆಂಟ್ನ ಮಿಸ್ಯೂಸ್ ಮಾಡಿ ಬೇರೆಯವ್ರಿಗೆ ಲೋನ್ ಕೊಟ್ಟಿದ್ದಾರೆ.